SSLC ಪರೀಕ್ಷೆ ಪಾಸಿಂಗ್ ಪ್ಯಾಕೇಜಲ್ಲಿ ಸಮಾಂತರ ಶ್ರೇಣಿಯ ಕೆಲವು ಸಮಸ್ಯೆಗಳು ಕೂಡ ಅತ್ಯಂತ ಸುಲಭವಾಗಿರ್ತವೆ. ಈ ಸಮಾಂತರ ಶ್ರೇಣಿಯಲ್ಲಿ ಎರಡು ಸೂತ್ರಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. AN ಈಕ್ವಲ್ಸ್ A ಪ್ಲಸ್ n-1 ಇಂಟು ಡಿ. AN ಈಕ್ವಲ್ಸ್ A ಪ್ಲಸ್ n-1 ಇಂಟು ಡಿ. ಅದೇ ರೀತಿ SN ಈಕ್ವಲ್ಸ್ ಈ ಸೂತ್ರವನ್ನು n/2 ಇಂಟು 2A ಪ್ಲಸ್ n-1 ಇಂಟು ಡಿ ಸೂತ್ರವನ್ನು ನೆನ್ಪಿಟ್ಕೊಳ್ಬೇಕು. ಈಗ ಒಂದು ಲೆಕ್ಕ ನೋಡೋಣ. ಈಗ ಇದು ಲೆಕ್ಕ 2, 5, 8, 11 ಎಕ್ಸೆಟ್ರಾ 20. 2, 5, 8, 11 ಎಕ್ಸೆಟ್ರಾ 20ನೇ ಪದವನ್ನು ಕಂಡುಹಿಡಿಯಿರಿ. 20ನೇ ಪದವನ್ನು ಕಂಡುಹಿಡಲಿಕ್ಕೆ ಅವರು ನಮಗೆ ಕೇಳಿದ್ದಾರೆ. ಈಗ 2, 5, 8, 11 ಎಕ್ಸೆಟ್ರಾ 20 ಬರ್ಕೊಳ್ಳೋಣ. ಇಲ್ಲಿ A1 ಮೊದಲನೇ ಪದ A1, A2, A3, A4 ಎಕ್ಸೆಟ್ರಾ AN. ಮೊದಲನೇ ಪದ ಇಲ್ಲಿ ಸೂತ್ರದಲ್ಲಿ A ಬೆಲೆ ಎಷ್ಟು ಅಂತ ಗುರುತು ಮಾಡ್ಕೋಬೇಕು. A ಈಕ್ವಲ್ಸ್ ಮೊದಲನೇ ಪದ A1, ಮೊದಲನೇ ಪದ 2, ಮೊದಲನೇ ಪದ 2. ಹಾಗೆಯೇ ಡಿ ಈಕ್ವಲ್ಸ್ ವ್ಯತ್ಯಾಸ. ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳಿಬೇಕು ಅಥವಾ ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳಿಬೇಕು. ಇಲ್ಲಿ A2 ಮೈನಸ್ A1 ಈಕ್ವಲ್ಸ್ 5 ಮೈನಸ್ 2 ಈಕ್ವಲ್ಸ್ 3 ವ್ಯತ್ಯಾಸವನ್ನು ಡಿ ವ್ಯತ್ಯಾಸ ನಾವು 3ಅನ್ನು ಕಂಡುಹಿಡ್ಕೊಂಡಿದ್ದೇವೆ. ಹಾಗೆಯೇ n ಈಕ್ವಲ್ಸ್ 20 ಕೊನೆಯ ಪದ. ಇಲ್ಲಿ n ಈಕ್ವಲ್ಸ್ ಕೊನೆಯ ಪದ. ಕೊನೆಯ ಪದವನ್ನು ನಾವು 20 ಈ ಕಂಡುಹಿಡಬೇಕಾಗಿದ್ದೆ ಏನಂದರೆ 20ನೇ ಪದವನ್ನು ಕಂಡುಹಿಡಬೇಕು. A20 ಬೆಲೆಯನ್ನು ಕಂಡುಹಿಡಬೇಕು ನಾವು. ಸೂತ್ರ AN ಈಕ್ವಲ್ಸ್ A ಪ್ಲಸ್ n-1 ಇಂಟು ಡಿ. A20 ಕಂಡುಹಿಡಬೇಕು. A20 20ನೇ ಪದವನ್ನು ಕಂಡುಹಿಡಬೇಕು. ದಟ್ ಈಸ್ A20 ಈಕ್ವಲ್ಸ್ A ಬೆಲೆ ಮೊದಲನೇ ಪದ 2 ಆದೇಶ ಮಾಡಿದ್ದೇನೆ ಈ ಜಾಗದಲ್ಲಿ. ಹಾಗೆಯೇ n ಈಕ್ವಲ್ಸ್ ಕೊನೆಯ ಪದ 20 ಇಲ್ಲಿ n ಜಾಗದಲ್ಲಿ ಆದೇಶ ಮಾಡಿದ್ದೇನೆ. ಹಾಗೆಯೇ ವ್ಯತ್ಯಾಸ 20 ಮೈನಸ್ 1 ಇಂಟು ಡಿ ವ್ಯತ್ಯಾಸ 3 ಆದೇಶ ಮಾಡಿದೆ ಡಿ ಜಾಗದಲ್ಲಿ. A20 ಈಕ್ವಲ್ಸ್ 2 ಪ್ಲಸ್ 20 ಮೈನಸ್ 1 19. 20ರಲ್ಲಿ 1 ಹೋದ್ರೆ 19. 3 ಇಂಟು 3 ಬರೆದಿದ್ದಾನೆ. A20 ಈಕ್ವಲ್ಸ್ 2 ಪ್ಲಸ್ 19 57. A20 ಈಕ್ವಲ್ಸ್ 59. 57 ಪ್ಲಸ್ 2 ಕೂಡಿದ್ರೆ 59. ನಮಗೆ 20ನೇ ಪದ 59 ಆಗಿರುತ್ತೆ ಅಂಥೇಳಿ A20 ಈಕ್ವಲ್ಸ್ 59. ಈ ರೀತಿ ನಾವು ಲೆಕ್ಕವನ್ನು ಬಿಡಿಸ್ಬೇಕು. ಇಲ್ಲಿ ನಾವು ಮುಖ್ಯವಾಗಿ ಸೂತ್ರವನ್ನು ನೆನಪಿಟ್ಕೊಳ್ಬೇಕು. AN ಈಕ್ವಲ್ಸ್ A ಪ್ಲಸ್ n-1 ಇಂಟು ಡಿ. ಇದರಲ್ಲಿ A ಮೊದಲನೇ ಪದ, ಡಿ ವ್ಯತ್ಯಾಸ. ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆದು ಡಿಯನ್ನು ಪಡ್ಕೊಳ್ಬೇಕು. ಹಾಗೆಯೇ n ಬೆಲೆ ಎಷ್ಟು ಅಂದರೆ ಕೊನೆಯ ಪದ n ಈಕ್ವಲ್ಸ್ 20. ಹಾಗೆ ನಾವು ಕಂಡುಹಿಡಬೇಕಾಗಿದೆ 20ನೇ ಪದವನ್ನು ಕಂಡುಹಿಡಿಯೋದ್ರಿಂದ 20ನೇ ಪದಾರ್ಥ A20. ಸೂತ್ರದ ಸಹಾಯದಿಂದ ಹೀಗೆ ನಾವು ಈ ಒಂದು ಲೆಕ್ಕವನ್ನು ಬಿಡಿಸ್ಬೋದು. ಹಾಗೆಯೇ ನಾವು 3, 6, 9 ಎಕ್ಸೆಟ್ರಾ 12 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. 12 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಹಾಗೆಯೇ ಇಲ್ಲೂ ಕೂಡ ಮೊದಲನೇ ಪದ A1, A2, A3 ಎಕ್ಸೆಟ್ರಾ n. ಮೊದಲನೇ ಪದ A ಈಕ್ವಲ್ಸ್ 3 ಮೊದಲನೇ ಪದ. ಡಿ ಈಕ್ವಲ್ಸ್ ವ್ಯತ್ಯಾಸ A2 ಮೈನಸ್ A1. 6ರಲ್ಲಿ 3 ಕಳೆದ್ರೆ 3. ಹಾಗೆಯೇ n ಈಕ್ವಲ್ಸ್ 12 ಕೊನೆಯ ಪದ. ನಾವು ಕಂಡುಹಿಡಬೇಕಾಗಿದೆ SN, ದಟ್ ಈಸ್ 12ನೇ ಪದಗಳ ಮೊತ್ತ. S12 ಸಮ್ ಆಫ್ 12 ಅಂತ
ಎಸ್ 12 ಈಕ್ವಲ್ಸ್ S2 ಅಂತ ಕಂಡುಹಿಡಬೇಕು. S12 S2 ಅಂತ ಕಂಡುಹಿಡಬೇಕು. ಅದಕ್ಕೊಂದು ಸೂತ್ರ Sn ಈಕ್ವಲ್ಸ್ n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇದು ಸೂತ್ರ. ನೀವೊಂದ್ಸರಿ ನೆನ್ಪಿಟ್ಕೊಳ್ಳಿ, ಭಾಳ ಸುಲಭ ಇದು. Sn ಈಕ್ವಲ್ಸ್ n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇಲ್ಲಿ ಎ ಅಂದರೆ ಮೊದಲನೇ ಪದ, ಎನ್ ಅಂದರೆ ಕೊನೆಯ ಪದ 12, ಡಿ ಅಂದರೆ ವ್ಯತ್ಯಾಸ. ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳಿಬೇಕು, ಅಥವಾ ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳಿಬೇಕು, ಅಥವಾ ನಾಲ್ಕನೇ ಪದದಲ್ಲಿ ಮೂರನೇ ಪದವನ್ನು ಕಳೆದಾಗ ನಮಗೆ ವ್ಯತ್ಯಾಸ ಸಿಗುತ್ತೆ. S12 ಈಕ್ವಲ್ಸ್ ಆದೇಶ ಮಾಡ್ತಾ ಹೋಗ್ರಿ. ಎನ್ ಬೆಲೆ ಎಷ್ಟು? ಎನ್ ಬೆಲೆ 12/2. ಹಾಗೆಯೇ 2, ಎ ಬೆಲೆ 3 ಇದೆ, 3 ಆದೇಶ ಮಾಡಿದೆ, 2 ಇಂಟು 3 ಪ್ಲಸ್ ಎನ್ ಬೆಲೆ 12 ಇದೆ, 12 ಬರೆದಿದ್ದಾನೆ, ಆದೇಶ ಮಾಡಿದ್ದೀನಿ, -1, 3, ಡಿ ಬೆಲೆ 3. S12 ಈಕ್ವಲ್ಸ್ 6 ಇಂಟು 6 ಪ್ಲಸ್ 11, 12 ಒಂದು ಕಳೆದ್ರೆ 11 ಇಂಟು 3. S12 ಈಕ್ವಲ್ಸ್ 6 ಇಂಟು 6 ಪ್ಲಸ್ 33. 11 3 33. 6 ಇಂಟು 33 6 ಸೇರಿಸಿದ್ರೆ 39. ಈಗ 39 ಇಂಟು 6, 6ನ್ನು 39ನ್ನು 6ರಿಂದ ಗುಣಿಸಿ, 6ರಿಂದ 39ನ್ನು ಗುಣಿಸಿದರೆ 234 ಬರುತ್ತೆ. ಅದರಿಂದ S12 ಈಕ್ವಲ್ಸ್ 234. ಈಗ ಇಲ್ಲಿ ನಿಮಗೆ 20ನೇ ಪದವನ್ನು ಕಂಡುಹಿಡಿಯೋದನ್ನು ನೋಡಿದ್ರಿ. ಅಂದರೆ ಎನ್ನನೇ ಪದವನ್ನು ಕಂಡುಹಿಡಿಯೋದು, ಎನ್ನನೇ ಪದಗಳ ಮೊತ್ತವನ್ನು ಕಂಡುಹಿಡಿಯೋದು, ಎರಡನ್ನೂ ಈಗ ನೀವು ನೋಡಿದ್ರಿ, ಕಲ್ತ್ರಿ. ಇದರಲ್ಲಿ ಈ ಲೆಕ್ಕಗಳನ್ನು ನೀವು 4-6 ಸಾರಿ ಮಾಡಿದಾಗ ಮಾತ್ರ ಪರೀಕ್ಷೆಗೆ ಉತ್ತರ ಬರಲಿಕ್ಕೆ ಸಾಧ್ಯತೆ ಇದೆ. ಸೂತ್ರಗಳು 2 ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಎನ್ ಈಕ್ವಲ್ಸ್ a ಪ್ಲಸ್ n-1 ಇಂಟು ಡಿ. ಹಾಗೆಯೇ Sn ಈಕ್ವಲ್ಸ್ n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಎ ಅಂದರೆ ಅದ್ರ ಬೆಲೆಗೆ ಮೊದಲನೇ ಪದ, ಎನ್ ಅಂದ್ರೇನು ಕೊನೆಯ ಪದ, ಡಿ ಅಂದ್ರೇನು ವ್ಯತ್ಯಾಸ. ಎರಡನೇ ಪದದಲ್ಲಿ ಒಂದನೇ ಪದ ಕಳಿ, ಅಥವಾ ಮೂರನೇ ಪದದಲ್ಲಿ ಎರಡನೇ ಪದ ಕಳಿಯೋದು. ಹೀಗೆ ನಿಮಗೆ ಮನವರಿಕೆ ಮಾಡಿಕೊಂಡ್ರೆ ಗೊತ್ತಿದ್ರೆ 4-6 ಸರಿ ಲೆಕ್ಕಗಳನ್ನು 2 ಮಾಡಿದರೆ ಸುಲಭವಾಗಿ ಈ ಸಮಾಂತರ ಶ್ರೇಣಿಯಲ್ಲೂ ಕೂಡ ಅಂಕಗಳನ್ನು ಗಳಿಸ್ಬೋದು. ಅಭ್ಯಾಸ ಮಾಡ್ತೀರಿ ಚೆನ್ನಾಗೆ. 4-6 ಸರಿ ಲೆಕ್ಕಗಳನ್ನು ಬಿಡಿಸ್ಬೇಕು, ಓದುವುದಲ್ಲ, ಲೆಕ್ಕಗಳನ್ನು ಬಿಡಿಸ್ಬೇಕು. ಕನ್ನಡ ವಿಷಯಗಳನ್ನು ಓದಿದಂತೆ ಇದನ್ನು ಓದಕ್ಕೆ ಬರೋದಿಲ್ಲ. ಲೆಕ್ಕಗಳನ್ನು ಬರೆದು ಬಿಡಿಸಿ ಅಭ್ಯಾಸ ಮಾಡಿದರೆ ಮಾತ್ರ ಮನವರಿಕೆ ಆಗುತ್ತೆ. ಆ ಥರ ಮಾಡ್ತೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.